ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಹತ್ಯೆಯ ಮೊದಲ 48 ಗಂಟೆಗಳ ಸಿಸಿಟಿವಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಪೊಲೀಸರು. ಹತ್ಯೆಗೂ ಮುನ್ನ ಅನುಮಾನಾಸ್ಪದ ವಾಹನ ಓಡಾಟ ಇದು ಹಲವು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಹಲವು ಆಯಾಮಗಳಲ್ಲಿ ಬಂಟ್ವಾಳ ಪೊಲೀಸರು ಕೂಡ ತನಿಖೆಗೆ ಇಳಿದಿದ್ದಾರೆ. ಗಾಯಗೊಂಡಿದ್ದಂತಹ ಕಲಂದರ್ಗೆ ಚಿಕಿತ್ಸೆ ಮುಂದುವರೆದಿದೆ. ಮಂಗಳೂರಿನ ಬಂಟ್ವಾಳದಲ್ಲಿನ ಘಟನೆ ಇದು. ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಲವು ಆಯಾಮಗಳಲ್ಲಿ ಬಂಟ್ವಾಳ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಮತ್ತೆ ಹರಿದಿದೆ ನೆತ್ತರು. ಸುಹಾಸ್ ಶೆಟ್ಟಿಯ ಹತ್ಯೆಯ ನಂತರ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ದಕ್ಷಿಣ ಕನ್ನಡ ಈಗ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಪ್ರಕ್ಷುಬ್ಧ ವಾತಾವರಣ ಇದೆ ಬಂಟ್ವಾಳದಲ್ಲಿ. ಬಂಟ್ವಾಳ ತಾಲೂಕಿನ ಇರಾಕೋಡಿ ಎಂಬಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಅಬ್ದುಲ್ ರಹೀಂನ ಕೊಲೆ ಮಾಡಲಾಗಿದೆ. ಅದರಲ್ಲಿ ಕಲಂದರ್ ಗಂಭೀರವಾಗಿ ಗಾಯಗೊಂಡಿದ್ದ. ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಂದು ಕಡೆ ಕುಟುಂಬಸ್ಥರು ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಎಲ್ಲರಲ್ಲೂ ಕೂಡ ಆತಂಕ. ಏನಾಗ್ತಾ ಇದೆಯಪ್ಪ ದಕ್ಷಿಣ ಕನ್ನಡದಲ್ಲಿ ಅಂತ. ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದೆ ಕಷ್ಟ ಎನ್ನುವಂತಹ ಪರಿಸ್ಥಿತಿಯ ನಿನ್ನೆ ಸಂಜೆಯ ವೇಳೆಗೆ ನಡೆದಂತಹ ಘಟನೆ ಇದು. ವಾಹನದಿಂದ ಮರಳು ಅನ್ಲೋಡ್ ಮಾಡುವಾಗ ಅಬ್ದುಲ್ ರಹೀಂನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇದೇ ವೇಳೆ ಅಬ್ದುಲ್ ರಹೀಂನ ಜೊತೆಗೆ ಕಲಂದರ್ ಎನ್ನುವಂತಹ ವ್ಯಕ್ತಿ ಕೂಡ ಇರ್ತಾನೆ. ಆತನ ಮೇಲೂ ಕೂಡ ದಾಳಿ ಆಗುತ್ತೆ. ಆತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ ಅಂತ ಸದ್ಯ ತಿಳಿದು ಬರ್ತಾ ಇದೆ. ಈಗ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 48 ಗಂಟೆಗಳ ಸಿಸಿಟಿವಿ ಫುಟೇಜನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದನ್ನ ಖಂಡಿಸಿ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗಾಯಾಳು ಕಲಂದರ್ಗೆ ಚಿಕಿತ್ಸೆ ಮುಂದುವರೆದಿದೆ. ದ್ವೇಷ ಭಾಷಣದಿಂದಲೇ ಕೊಲೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ದುಲ್ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಮೇ 30ರವರೆಗೂ ಕೂಡ ನಿಷೇಧಾಜ್ಞೆ ಇದೆ. ವಿಎಚ್ಪಿ ಮುಖಂಡ ಶರಣ್ ಪಂಪಲ್ಗೆ ಜಾಮೀನು. ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದ್ದಕ್ಕೆ ಕೇಸ್ ದಾಖಲಾಗಿ 20 ದಿನಗಳ ಬಳಿಕ ಬಂಧನಕ್ಕೆ ಆಕ್ರೋಶ. ರಹೀಂ ಹತ್ಯೆಯ ದಿನ ಪಂಪೆಲ್ನನ್ನ ಬಂಧಿಸಲಾಗಿತ್ತು. ಪೊಲೀಸರ ನಡೆ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ವಿಎಚ್ಪಿ ಮುಖಂಡರು ಇದನ್ನ ಖಂಡಿಸ್ತಿದ್ದಾರೆ.
ರಹೀಂ ಹತ್ಯೆಯ ದಿನ ಪಂಪ್ವೆಲ್ ಬಂಧಿಸಿದ್ದಕ್ಕೆ ಪ್ರತಿಭಟನೆ. ಪೊಲೀಸರ ನಡೆಯನ್ನ ವಿಎಚ್ಪಿ ಖಂಡಿಸಿದೆ. ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಮೇ 30ರವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಾಗಿದೆ. ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶವನ್ನು ಹೊರಡಿಸಿದ್ದಾರೆ. BNS 163 ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಇನ್ನು ಬಂಟ್ವಾಳದಲ್ಲಿ ರಹೀಂ ಬರ್ಬರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇರಳಕಟ್ಟೆಯ ಆಸ್ಪತ್ರೆಯಲ್ಲಿರುವಂತಹ ರಹೀಂ ಶವ ಮರಣೋತ್ತರ ಪರೀಕ್ಷೆಯ ಬಳಿಕವೇ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ಮಸೀದಿಯಲ್ಲಿ ಕೆಲಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಇದೆ. ಕೊತ್ತಲು ಮಜಲು ಗ್ರಾಮದ ಮನೆಗೆ ಮೃತದೇಹವನ್ನ ತರಲಿದ್ದಾರೆ ಕುಟುಂಬಸ್ಥರು. ಸ್ಥಳೀಯ ಮಸೀದಿಯಲ್ಲಿ ರಹೀಂ ಅಂತ್ಯಕ್ರಿಯೆ ನಡೆಯುತ್ತೆ. ಇವತ್ತು ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ದ್ವೇಷ ಭಾಷಣದಿಂದಲೇ ಕೊಲೆ ಅಂತ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕಲಂದರ್ಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ಇನ್ನೊಂದು ಕಡೆ ಇವತ್ತು ರಹೀಂ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ, ಜೊತೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಇದಾದ ನಂತರ CM ಸಿದ್ದರಾಮಯ್ಯನವರು ನಿನ್ನೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳಿ. ಗೊತ್ತಾಯ್ತು ಬಂಟ್ವಾಳದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ. ಬಟ್ ಕೂಡಲೇ ಯಾರ ಅಪರಾಧಿ ಆರೋಪಿಗಳಿದ್ದಾರೆ ಅವರು ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿ ಈಗ ಗೊತ್ತಾಯ್ತು ಬಂಟ್ವಾಳದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ. ಬಟ್ ಕೂಡಲೇ ಯಾರ ಅಪರಾಧಿ ಆರೋಪಿಗಳಿದ್ದಾರೆ ಅವರು ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯ ನಂತರ ಮಂಗಳೂರಿನಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ. ಅಂಥದ್ರಲ್ಲಿ ಈಗ ಅಬ್ದುಲ್ ರಹೀಂನ ಕೊಲೆ ಆಗಿರುವಂಥದ್ದು ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ. ಸೊ ನಿನ್ನೆ ಆದಂತಹ ಕೊಲೆ ಅದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಪೊಲೀಸರ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ಹೌದು, ನಿನ್ನೆ ಮಧ್ಯಾಹ್ನದಿಂದ ಸಂಜೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು. ಬಂಟ್ವಾಳ ತಾಲೂಕಿನ ಕೊಳತ್ತುಮಜಲು ಅನ್ನುವಂಥ ಜಾಗ. ಅಲ್ಲಿಗೆ ಮರಳಿನ ಲೋಡ್ ಅನ್ನ ತರಿಸಿಕೊಂಡು ಅವರು ಅನ್ಲೋಡ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕಲಂದರ್ ಮತ್ತೆ ಇಮ್ತಿಯಾಜ್ ಯಾನೆ ಅಬ್ದುಲ್ ರಹೀಂ ಆ ಘಟನಾ ಸ್ಥಳದಲ್ಲಿದ್ದರು. ಆ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತ ಇಬ್ಬರು ಏಕಾಏಕಿಯಾಗಿ ಅವರ ಮೇಲೆ ತಲವಾರು ದಾಳಿಯನ್ನ ಮಾಡಿದ್ದಾರೆ. ಇಬ್ಬರನ್ನು ಕೂಡ ಹತ್ಯೆ ಮಾಡುವಂತ ಯೋಜನೆಗಳು ಇತ್ತು ಅನ್ನುವಂಥ ಮಾಹಿತಿಗಳಿರುವಂತದ್ದು. ಆದ್ರೆ ಆ ಘಟನೆಯಲ್ಲಿ ಬಹಳ ಗಂಭೀರವಾಗಿ ಗಾಯಗೊಂಡಂತಹ ಅಬ್ದುಲ್ ರಹೀಂ ಘಟನೆಯಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಕಲಂದರ್ ಗಂಭೀರ ಗಾಯಗೊಂಡು ಮಂಗಳೂರಿನ ಐಲ್ಯಾಂಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ರಹೀಂ ಮೃತದೇಹ ದೇರಳಕಟ್ಟೆಯ ಎನಪೋಯ ಆಸ್ಪತ್ರೆಯ ಶವಾಗಾರದಲ್ಲಿದೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಅದರ ಮರಣೋತ್ತರ ಪರೀಕ್ಷೆಗಳು ನಡೆಯುತ್ತೆ. ಮರಣೋತ್ತರ ಪರೀಕ್ಷೆಗಳು ನಡೆದ ಬೆನ್ನಲ್ಲೇ ಆ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುತ್ತೆ. ಆ ಬಳಿಕ ಒಂದು ಪ್ರೊಸೀಜರ್ ಆಗಿ ಮಂಗಳೂರಿನ ಅಲ್ಲಿ ಅದೇ ಆ ಒಂದು ಆಸ್ಪತ್ರೆಯ ಪಕ್ಕದಲ್ಲೇ ಇರುವಂತಹ ಕುತ್ತಾರಿನ ಮದನನಗರ ಮಸೀದಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಮುಕ್ತಾಯ ಆಗುತ್ತೆ. ಆ ಬಳಿಕ ಸುಮಾರು 8 ಗಂಟೆ ಬಳಿಕ ಅಪ್ರೋಪ್ರಿಯೇಟ್ ಒಂದು 8 ಗಂಟೆ ಬಳಿಕ ಅಲ್ಲಿಂದ ಬಂಟ್ವಾಳ ತಾಲೂಕಿನ ಅಡ್ಡೂರು ಬಳಿ ಇರುವಂತಹ ಕೊಳತ್ತಮಜಲ್ನವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನದ ಬಳಿಕ ಅಲ್ಲಿನ ಸ್ಥಳೀಯ ಮಸೀದಿಯಲ್ಲಿ ದಫನಗಳ ಪ್ರಕ್ರಿಯೆಗಳು ಮುಕ್ತಾಯ ಆಗಬಹುದು. ಇದು ಇಷ್ಟು ಸದ್ಯಕ್ಕೆ ಪ್ರೆಸೆಂಟ್ ಸಿಕ್ಕಿರುವಂತಹ ಮಾಹಿತಿ. ಅದರ ಜೊತೆಗೆ ನಿನ್ನೆ ರಾತ್ರಿಯವರೆಗೂ ಕೂಡ ನಿನ್ನೆ ಸುಮಾರು ಒಂದು 2 ಗಂಟೆಯವರೆಗೂ ಕೂಡ ಆ ಎನಪಯ ಆಸ್ಪತ್ರೆಯ ಮುಂಭಾಗದಲ್ಲಿ ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮೃತದೇಹವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಅಲ್ಲಿ ಬಹಳ ದೊಡ್ಡ ಆಕ್ರೋಶ ಇದ್ದಂಥದ್ದು ತೀರಾ ಸುಹಾಸ್ ಶೆಟ್ಟಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಮಂಗಳೂರಿನಲ್ಲಿ ಅನೇಕ ಪ್ರತಿಭಟನೆಗಳು ನಡೆಯಿತು. ಪ್ರತಿಭಟನೆಗಳ ಹೆಸರಿನಲ್ಲಿ ಕೆಲವೊಂದು ಕಡೆಗಳಲ್ಲಿ ಬಹಳ ಪ್ರಚೋದನಕಾರಿಯಾಗಿ ಮತ್ತು ಪ್ರತೀಕಾರದ ಹೆಸರಿನಲ್ಲಿ ಕೋಮು ಭಾಷಣಗಳನ್ನು ಮಾಡಲಾಯಿತು. ಈ ಎಲ್ಲ ಭಾಷಣಗಳ ಕಾರಣದಿಂದಲೇ ಈ ಹತ್ಯೆ ನಡೆದಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಗಂಭೀರವಾದಂತಹ ಆರೋಪ. ಸ್ವತಃ SDPI ಕೂಡ ಇದೇ ಆರೋಪಗಳನ್ನು ಮಾಡಿದೆ. ಭಾಷಣಗಳನ್ನು ನಿರಂತರವಾಗಿ ಮಾಡಲಾಗಿದೆ. 40 ರಿಂದ 60 ಕೇಸುಗಳು ಕೆಲವೊಬ್ಬರ ಮೇಲೆ ಬಿದ್ದಿದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಆದರೆ ಯಾರನ್ನೂ ಕೂಡ ಬಂಧನ ಮಾಡುವಂತ ಪ್ರಕ್ರಿಯೆಗಳನ್ನು ಪೊಲೀಸ್ ಇಲಾಖೆ ಮಾಡಲಿಲ್ಲ. ಇದರ ಮುಂದುವರಿದ ಭಾಗವಾಗಿ ಈ ಹತ್ಯೆ ನಡೆದಿದೆ ಅನ್ನುವಂಥದ್ದು SDPI ಸೇರಿದಂತೆ
ಒಂದಷ್ಟು ಮುಸ್ಲಿಂ ಸಂಘಟನೆಗಳು ಮಾಡ್ತಾ ಇರುವಂಥ ಗಂಭೀರ ಆರೋಪ. ಆ ಒಂದು ಹತ್ಯೆಯ ಬೆನ್ನಲ್ಲೇ ಮೊನ್ನೆ ಸುಹಾಸ್ ಹತ್ಯೆ ನಡೆದ ಬಳಿಕ ಬಂದ್ಗೆ ಕರೆ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ನೀಡಿದಂತಹ VHP ಪ್ರಾಂತ ಸಹ ಕಾರ್ಯದರ್ಶಿ ಶರಣ ಪಂಪೇಲ್ ಬಂಧನವನ್ನ ಕದ್ರಿ ಪೊಲೀಸರು ಮಾಡಿದ್ರು. ಆದರೆ ಅದರಲ್ಲಿ ಹಾಕಿರುವಂಥ ಸೆಕ್ಷನ್ಗಳ ಆಧಾರದಲ್ಲಿ ತಕ್ಷಣಕ್ಕೆ ಅವರನ್ನ ಮಂಗಳೂರಿನ ಅಂದ್ರೆ ಬೋಂದೆಲ್ನಲ್ಲಿರುವಂಥ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದಾಗ ಅಲ್ಲಿ ಅವರಿಗೆ ಜಾಮೀನು ಕೊಡ್ತಾರೆ. ಜಾಮೀನಿನ ಬಳಿಕ ಅವರು ಮತ್ತೆ ಬಿಡುಗಡೆ ಆಗ್ತಾರೆ. ಅದರ ಜೊತೆಗೆ ಅನೇಕ ನಾಯಕರುಗಳ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಸ್ವತಃ ನಿನ್ನೆ ಬಚ್ಪೆ ಚಲೋ ಹಮ್ಮಿಕೊಂಡಿದ್ದ ಶ್ರೀಕಾಂತ್ ಶೆಟ್ಟಿ, ಹಿಂದೂ ಜಾಗರಣ ವೇದಿಕೆಯ ಪ್ರಮುಖನಾಗಿರತಕ್ಕಂಥ ಶ್ರೀಕಾಂತ್ ಶೆಟ್ಟಿ ಮೇಲೆ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಹಾಗಾಗಿ ಶ್ರೀಕಾಂತ್ ಶೆಟ್ಟಿ ಬಂಧನಕ್ಕೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಈ ಒಂದು ಹತ್ಯೆ ಪ್ರಕರಣಕ್ಕೆ ಈ ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣವೇ ಕಾರಣ ಅನ್ನುವಂಥದ್ದು SDPI ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳ ಆರೋಪ. ಇನ್ನು ಈಗಾಗಲೇ ರಹೀಮ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DYSP ಬಂಟ್ವಾಳ DYSP ನೇತೃತ್ವದಲ್ಲಿ ಬೇರೆ ಬೇರೆ ಪ್ರತ್ಯೇಕ ತಂಡಗಳನ್ನು SP ಯತೀಶ್ ಅವರು ರಚನೆ ಮಾಡಿರುವಂಥದ್ದು. ಸದ್ಯಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ಗಳ ಪ್ರಕಾರ ಆ ಒಂದು ಘಟನೆ ನಡೆದಂತಹ ಜಾಗದ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಇರುವಂತಹ ಎಲ್ಲ CCTV ಕ್ಯಾಮೆರಾಗಳನ್ನು ವಶಕ್ಕೆ ಪಡೆದಿರುವಂಥದ್ದು ಮತ್ತು ಅದರ ಫುಟೇಜ್ಗಳನ್ನು ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕೇವಲ ಆ ಘಟನೆ ನಡೆದ 24 ಗಂಟೆಯನ್ನು ಹೊರತುಪಡಿಸಿ ಹಿಂದಿನ 48 ಗಂಟೆಗಳ ಅಷ್ಟು CCTV ಫುಟೇಜ್ಗಳ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಸ್ಥಳೀಯರು ಕೊಟ್ಟ ಮಾಹಿತಿ ಪ್ರಕಾರ ಈ ಘಟನೆ ನಡೆಯುವುದಕ್ಕೂ ಮೊದಲು ಅಂದರೆ ಬೆಳಿಗ್ಗಿನ ಹೊತ್ತಿನಲ್ಲಿ ಕೆಲವು ಅನುಮಾನಾಸ್ಪದ ವಾಹನಗಳು ಆ ಭಾಗದಲ್ಲಿ ಓಡಾಡ್ತಾ ಇತ್ತು. ಅದರಲ್ಲಿ ಬಂದವರು ಈ ಒಂದು ಯೋಜನೆಯನ್ನು ಹಾಕಿರುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಅದರ ಜೊತೆಗೆ ಮರಳನ್ನು ಅಂದರೆ ಈ ಒಂದು ರಹೀಮ್ ಏನಿದ್ದಾರೆ, ರಹೀಮ್ ಸ್ಥಳೀಯವಾಗಿ ಮರಳನ್ನು ಸಾಗಾಟ ಮಾಡ್ತಾ ಇದ್ರು, ಮರಳಿನ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಆ ಮರಳಿನ ವ್ಯವಹಾರವನ್ನು ಮಾಡ್ತಾ ಇದ್ದ ರಹೀಮನ್ನೇ ಟಾರ್ಗೆಟ್ ಮಾಡಿ ಅವರಲ್ಲಿ ಬಾಡಿಗೆಗೆ ಅಂದರೆ ಅವರಲ್ಲಿ ಮರಳನ್ನು ಖರೀದಿಸುವ ನೆಪದಲ್ಲಿ ಮರಳನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲೇ ದಾಳಿ ನಡೆಸಲಾಗಿದೆ. ಹಾಗಾಗಿ ಈ ಮರಳನ್ನು ಯಾರು ಅವರಿಗೆ ಆರ್ಡರ್ ಕೊಟ್ಟಿದ್ರು ಅವರ ಮೇಲೆಯೂ ಕೂಡ ಅನುಮಾನಗಳಿರುವಂಥದ್ದು. ಅವರ ವಿಚಾರಣೆಗಳನ್ನು ಕೂಡ ತನಿಖೆಗಳನ್ನು ಕೂಡ ಪೊಲೀಸರು ನಡೆಸ್ತಾ ಇರುವಂಥದ್ದು. ಅಂದರೆ ಅವರದ್ದೇನಾದರೂ ಕೈವಾಡಗಳಿದೆಯಾ, ಅವರ ಉದ್ದೇಶಪೂರ್ವಕವಾಗಿ ಈ ಹತ್ಯೆಯಲ್ಲಿ ಅವರು ಕೂಡ ಏನಾದರೂ ಭಾಗಿಯಾಗಿದ್ದಾರಾ ಅನ್ನುವಂಥದ್ರ ಬಗ್ಗೆ ತನಿಖೆಗಳನ್ನು ನಡೆಸಲಾಗ್ತಾ ಇದೆ. ಒಟ್ಟು ಇಡೀ ಪ್ರಕರಣ ಬಹಳ ಗಂಭೀರವಾಗಿರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ತನಿಖೆಗಳನ್ನು ನಡೆಸ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.